ಕ್ರಿಸ್ಮಸ್ ಬಂದೇ ಬಿಡ್ತು. ನ್ಯೂ ಇಯರ್ಗೆ ಕೆಲವೇ ದಿನಗಳು ಬಾಕಿ ಇದೆ. ಈ ಸಂದರ್ಭದಲ್ಲಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂತಹ ವದಂತಿ ಸಹಜವಾಗಿಯೇ ಗ್ರಾಹಕರನ್ನ ಬೆಚ್ಚಿ ಬೀಳಿಸಿದೆ. ಇದರ ಪರಿಣಾಮ ಏನಾಗ್ತಾ ಇದೆ ಗೊತ್ತಾ? ಕಾಂಡಿಮೆಂಟ್ಸು, ಬೇಕರಿಗಳ ವ್ಯಾಪಾರದ ಮೇಲೆ ಇದರ ಎಫೆಕ್ಟ್ ಆಗ್ತಾ ಇದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ವದಂತಿ. ಬೆಂಗಳೂರು ಜನರಲ್ಲಿ ಆತಂಕವೋ ಆತಂಕ. ಬೇಕರಿ, ಕ್ಯಾಂಡಿಮೆಂಟ್ಸ್ಗಳಲ್ಲಿ ವ್ಯಾಪಾರ ಕುಸಿತ. ರಾಜ್ಯದಲ್ಲಿ ಕಳೆದ 6-7 ತಿಂಗಳಿನಿಂದ ಬರೀ ಆಹಾರ ಕಲಬೆರಕೆ ಚರ್ಚೆ ನಡೆಯುತ್ತಿದೆ. ಕಾಟನ್ ಕ್ಯಾಂಡಿ ಕಲರ್ ಬ್ಯಾನ್ನಿಂದ ಶುರುವಾದ ಚರ್ಚೆ ಇಡ್ಲಿ ತನಕ ಬಂದು ನಿಂತಿದೆ. ಹೀಗಾಗಿ ಜನ ಏನ್ ತಿನ್ಬೇಕು, ಏನ್ ಬಿಡೋದು ಅನ್ನೋ ಗೊಂದಲದಲ್ಲಿದ್ದಾರೆ. ಇದರ ನಡುವೆ ಜನರಿಗೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆ ಅನ್ನೋ ಒಂದು ವಿಡಿಯೋ ಜನರಲ್ಲಿ ಆತಂಕವನ್ನುಂಟು ಮಾಡಿದೆ. ಹೀಗಾಗಿ ಮೊಟ್ಟೆ ಬಗ್ಗೆ ಒಂದು ಕ್ಲಾರಿಟಿ ಸಿಗುವವರೆಗೂ ಕೆಲವು ಜನ ಮೊಟ್ಟೆ ಹಾಗೂ ಮೊಟ್ಟೆಯಿಂದ ಮಾಡಿದ ಆಹಾರ ಪದಾರ್ಥಗಳ ಸೇವನೆಯಿಂದ ದೂರ ಸರಿದಿದ್ದಾರೆ. ಇದರ ಎಫೆಕ್ಟ್ ವ್ಯಾಪಾರಿಗಳ ಮೇಲೆ ಬಿದ್ದಿದೆ. ಅದರಲ್ಲೂ ಈಗ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸೀಸನ್ ಆಗಿರೋದ್ರಿಂದ ಈ ವದಂತಿ ವ್ಯಾಪಾರಕ್ಕೆ ದೊಡ್ಡ ಹೊಡೆತ ತಂದಿದೆ. ಬೆಂಗಳೂರಿನ ಕ್ಯಾಂಡಿಮೆಂಟ್ಸ್ ಹಾಗೂ ಬೇಕರಿಗಳಲ್ಲಿ ಒಂದು ಅಂದಾಜಿನಂತೆ 10% ವ್ಯಾಪಾರ ಕಡಿಮೆಯಾಗಿದೆಯಂತೆ. ಅದೇ ಈ ಎಗ್ಗಿಂದು ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಗಿದ್ದಾವೆ. ಆ ಥರ ಗೌರ್ಮೆಂಟ್ ಇನ್ನೂ ಏನು ಕ್ಲಾರಿಟಿ ಕೊಟ್ಟಿಲ್ಲ. ಪಾಪ ಈಗ ನಮ್ಮಂಥವ್ರಿಗೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಹುಡುಗರು ಪೇಮೆಂಟ್ ಎಲ್ಲ ಕೊಡಬೇಕು. ಸ್ವಲ್ಪ ಕಷ್ಟ ಆಗ್ತಾಯಿದೆ. ಒಂದು 10% ಬಿಸ್ನೆಸ್ಸು ಕಡಿಮೆ ಆಗ್ತಾಯಿದೆ ದಿನೇ ದಿನೇ. ಅದೇ ಎಗ್ ಪಪ್ಸ್ ಎಲ್ಲ ಕಡಿಮೆ ಆಗಿದೆ ಮಾಡೋದು, ಬೇಡಿಕೆ ಕಡಿಮೆ ಆಗಿದೆ. ಒಳ್ಳೆ ಟೈಮಲ್ಲೇ ಈ ಥರದ್ದು ಬಂದರೆ ತುಂಬ ತೊಂದರೆ ಆಗುತ್ತೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಆರೋಗ್ಯ ಸಚಿವರು ಅದ್ರ ಬಗ್ಗೆ ಏನಾದ್ರು ಒಂದು ಕ್ಲಾರಿಟಿ ಕೊಟ್ಟರೆ ತುಂಬ ಒಳ್ಳೇದಾಗುತ್ತೆ ಎಲ್ಲರಿಗೂ. ಇನ್ನು ಬೇಕರಿ ಹಾಗೂ ಕ್ಯಾಂಡಿಮೆಂಟ್ಸ್ಗಳಲ್ಲಿ ಜನ ಎಗ್ ಪಪ್ಸ್ಗಳನ್ನ ತೆಗೆದುಕೊಳ್ಳೋದು ಕಡಿಮೆಯಾಗಿದೆಯಂತೆ. ಜೊತೆಗೆ ಕ್ರಿಸ್ಮಸ್ ಹಬ್ಬ ಹಾಗೂ ಹೊಸ ವರ್ಷಕ್ಕೆ ಹೆಚ್ಚು ಕೇಕ್ಗಳು ಸೇಲ್ ಆಗುತ್ತಿದ್ದವು. ಆದ್ರೆ ಈ ಬಾರಿ ಕೆಲ ಬೇಕರಿಗಳಲ್ಲಿ ಕೇಕ್ ಆರ್ಡರ್ಗಳೇ ಬಂದಿಲ್ಲವಂತೆ. ಜೊತೆಗೆ ಎಗ್ ಹಾಕಿ ಮಾಡಿದ ಕೇಕ್ಗಳು ಈ ಬಾರಿ ಸೇಲ್ ಆಗ್ತವೋ ಇಲ್ಲವೋ ಅನ್ನೋ ಗೊಂದಲದಲ್ಲಿ ವ್ಯಾಪಾರಿಗಳಿದ್ದು ಕೇಕ್ ತಯಾರಿಕೆಗೆ ಹಿಂದೇಟು ಹಾಕ್ತಿದ್ದಾರೆ. ಜೊತೆಗೆ ಎಗ್ಲೆಸ್ ಕೇಕ್ ತಯಾರಿಕೆಗೆ ಪ್ಲಾನ್ ಮಾಡಿದ್ದಾರೆ. ಕೇಕ್ ಆಗಲಿ ಅಥವಾ ಏನೇ ಐಟಮ್ ಮಾಡಬೇಕು ಅಂದರೂ ಕೇಕ್ ಇಲ್ಲದೆ ಯಾವುದು ಮಾಡೋಕ್ಕಾಗಲ್ಲ. ಹಂಗಾಗಿ ತಪ್ಪು ತಿಳುವಳಿಕೆಯನ್ನು ಎಲ್ಲೂ ಹರಡಬಾರ್ದು. ಒಂದು ಕರೆಕ್ಟಾಗಿ ಆರೋಗ್ಯ ಇಲಾಖೆ ಆಗಲಿ ಅದೇ ಆಗಲಿ ಒಂದು ನಿಯಮ ಏನಿದ್ರು ಮಾಡಿ ಅದೇನಿದ್ರು ಸಾಲ್ವ್ ಮಾಡಬೇಕು. ಇಲ್ಲಿ ಅಂದರೆ ನಮಗೆ ಕೇಕ್ ಆಗಲಿ ಅದೇ ಆಗಲಿ ಕಡಿಮೆ ಹೋಗ್ತದೆ. ಈ ಚಳಿಗಾಲದಲ್ಲಾಗಲಿ ಅಥವಾ ಇದರಲ್ಲಾಗಲಿ ಜಾಸ್ತಿ ಹೋಗಬೇಕಾಗಿತ್ತು. ಹಂಗಾಗಿ ಈಗ ಈ ಥರ ಸುಳ್ಳು ಮಾಹಿತಿ ಹಬ್ಬಿಸೋದ್ರಿಂದ ಎಲ್ಲ ವ್ಯಾಪಾರ ಎಲ್ಲ ಕಡಿಮೆ ಆಗಿದೆ. ನಮಗೆ ಬಾಡಿಗೆ ಆಗಲಿ ಇದು ವರ್ಕರ್ಸಿಗೆ ಸಂಬಳ ಕೊಡೋದ್ರಾಗಲಿ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಕರೆಕ್ಟಾಗಿ ಮಾಹಿತಿ ಎಲ್ಲ ಅಭ್ಯಸಿಸಬೇಕು. ಒಟ್ನಲ್ಲಿ ಸೀಸನ್ನಲ್ಲೇ ಅಲ್ಪ ಸ್ವಲ್ಪ ದುಡಿದುಕೊಳ್ಬೇಕು ಎಂತಿದ್ದ ವ್ಯಾಪಾರಿಗಳಿಗೆ ಈ ವದಂತಿ ಬರ ಎಳೆದಿದೆ. ಜೊತೆಗೆ ಕ್ರಿಸ್ಮಸ್, ನ್ಯೂ ಇಯರ್ ಅನ್ನ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಬೇಕು ಎನ್ನುತ್ತಿದ್ದ ಜನರಲ್ಲಿ ಆತಂಕ ಮೂಡಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.